ಏಸು ಕ್ರಿಸ್ತನು ನಮ್ಮ ಪಾಪಗಳ ಪ್ರಾಯಶ್ಚಿತ್ತ ಯಜ್ಞವಾಗಿದ್ದು ನಮಗೂ ನಿಮಗೂ ಕೃಪಾಸನವಾಗಿದ್ದಾನೆ. ನೀವು ಸಿದ್ಧವಾಗಿರಿ, ಇತರರಿಗೆ ತಿಳಿಸಿರಿ, ನಮ್ಮ ಯೇಸು ತಿರುಗಿ ಬರುವನು. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ. ಸಿದ್ಧವಾಗಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಸಮಾಧಾನವಿಲ್ಲದ ಲೋಕದಲ್ಲಿ ಸಮಾಧಾನವನ್ನು ಹುಡುಕುತ್ತಿರುವಿರಾ? ನಿಜವಾದ ದೈವಿಕ ಸಮಾಧಾನವನ್ನು ಹೊಂದಿಕೊಳ್ಳಲು ನೀವು ಬಯಸುವುದಾದರೆ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಪ್ರಾರ್ಥನೆ ಮಾಡೋಣ. ಮಹಾಮಹಿಮನಾದ ತಂದೆಯೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ಈ ಕಾರ್ಯಕ್ರಮದ ಮೂಲಕವಾಗಿ ಸ್ವಾಮಿ ನೀನು ನಮ್ಮನ್ನು ಪ್ರಬೋಧಿಸುತ್ತಾ ಬಂದಿದ್ದಿ. ಕರ್ತನೆ, ಲೋಕದಲ್ಲಿ ಕಾಣದ ಎಲ್ಲ ಗ್ರಹಿಕೆಗೆ ಮೀರುವ ಶಾಂತಿಯನ್ನು ನೀನು ಈ ವಾಕ್ಯಗಳ ಮೂಲಕವಾಗಿ ನೀಡುತ್ತಾ ಇದ್ದೀಯ. ಅದಕ್ಕಾಗಿ ಸ್ತೋತ್ರ. ಸಮಸ್ಯೆಗಳಲ್ಲಿ ತೊಳಲಾಡುವ ಈ ಲೋಕದಲ್ಲಿ ದೇವ ಶಾಂತಿಯನ್ನು ನೆಲೆಸಲು ಈ ಕಾರ್ಯಕ್ರಮವನ್ನು ಉಪಯೋಗಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಇಂತಹ ಸಮಾಧಾನವಾದ ಜೀವಿತದಲ್ಲಿ ಜೀವಿಸಲು ನಮಗೆ ಸಹಾಯ ಮಾಡಬೇಕೆಂದು ಯೇಸು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನೂ ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ ಹೇಳಿದಂಥ ನಮ್ಮ ಮುದು ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯ ದೇವಜನರೇ, ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ದಾವೀದನು ತನ್ನ ಶಿಕ್ಷೆಯನ್ನು ಆರಿಸಿಕೊಂಡನು ಎಂಬ ವಿಚಾರವನ್ನು ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 7 ಮತ್ತು 8ನೇ ವಚನ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕಾನೇಶುಮಾರಿ ಮಾಡಿದ್ದು ದೇವರಿಗೆ ಕೆಟ್ಟದ್ದೆಂದು ಕಂಡದರಿಂದ ಆತನು ಇಸ್ರಾಯೇಲ್ಯರನ್ನು ಬಾಧಿಸಿದನು. ಆಗ ದಾವೀದನು, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾಗಿದ್ದೇನೆ, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ದೇವರನ್ನು ಪ್ರಾರ್ಥಿಸಲು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ದೇವರು ಶಿಕ್ಷೆಯ ಆಯ್ಕೆಯನ್ನು ದಾವೀದನೆದುರಿಗೆ ಇಡುತ್ತಾನೆ. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ದಾವೀದನ ದರ್ಶಿಯಾದ ಗಾದನಿಗೆ ಹೇಳಿದ್ದೇನೆಂದರೆ, ನೀನು ದಾವೀದನ ಹತ್ತಿರ ಹೋಗಿ ಅವನಿಗೆ, ನಾನು 3 ವಿಧವಾದ ಶಿಕ್ಷೆಯನ್ನು ನಿನ್ನ ಮುಂದೆ ಇಡುತ್ತೇನೆ, ಅವುಗಳಲ್ಲಿ ಯಾವುದನ್ನು ನಿನ್ನ ಮೇಲೆ ಬರಮಾಡಬೇಕೋ ಆರಿಸಿಕೋ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳು ಅಂದನು. ಆಗ ಗಾದನು ದಾವೀದನ ಬಳಿಗೆ ಹೋಗಿ ಅವನಿಗೆ, ಯೆಹೋವನು ಹೇಳುವುದೇನೆಂದರೆ, 3 ವರ್ಷಗಳ ಕಾಲ ಬರವು ಉಂಟಾಗಬೇಕೋ, ಇಲ್ಲವೇ 3 ತಿಂಗಳುಗಳವರೆಗೆ ನಿನ್ನ ಶತ್ರುಗಳ ಕತ್ತಿಗೆ ಬಲಿಯಾಗುವುದು ಬೇಕೋ, ಇಲ್ಲವೇ ಇಸ್ರಾಯೇಲ್ಯರ ಸಮಸ್ತ ಪ್ರಾಂತಗಳಲ್ಲಿ ಯೆಹೋವನು ಕಳುಹಿಸಿದ ಸಂಹಾರಕ ದೂತನಿಂದುಂಟಾಗುವ 3 ದಿನಗಳ ಘೋರ ವ್ಯಾಧಿ ರೂಪವಾದ ಯೆಹೋವನ ಕತ್ತಿಯೂ ಬೇಕೋ? ಈ 3ರಲ್ಲಿ ಒಂದನ್ನು ಆರಿಸಿಕೋ ಎಂಬುದೇ. ನನ್ನನ್ನು ಕಳಿಸಿದವನಿಗೆ ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕು ಆಲೋಚಿಸಿ ಹೇಳು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಮಾತನ್ನು ಕೇಳಿರಿ. ದಾವೀದನು ಒಬ್ಬ ಶ್ರೇಷ್ಠ ವ್ಯಕ್ತಿ ಎಂಬುದನ್ನು ನೀವು ಒಪ್ಪಬಹುದು. ಆದರೆ ಅವನು ನಿಮ್ಮಂತೆಯೇ ಮನುಷ್ಯನೇ ಆಗಿದ್ದನು. ಅವನು ಎಡವಿದನು, ಪಾಪ ಮಾಡಿದನು. ಆದರೆ ಅವನು ತನ್ನ ರಕ್ಷಣೆಯನ್ನು ಕಳೆದುಕೊಳ್ಳಲಿಲ್ಲ, ದೇವರ ಅನ್ಯೋನ್ಯತೆಯ ಬಯಕೆಯನ್ನು ಕಳೆದುಕೊಳ್ಳಲಿಲ್ಲ. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಅದಕ್ಕೆ ದಾವೀದನು, ನಾನು ಬಲೂ ಇಕ್ಕಟ್ಟಿನಲ್ಲಿರುತ್ತೇನೆ, ಯೆಹೋವನ ಹಸ್ತದಲ್ಲಿ ಬೀಳುತ್ತೇನೆ, ಆತನು ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳಲೊಲ್ಲೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು
ತನ್ನ ದೇವರನ್ನು ತಿಳಿದಿದ್ದನು. ಮನುಷ್ಯರ ಮೇಲೆ ನಂಬಿಕೆಯಿಟ್ಟು ಅವನು ಕಾನೇಶುಮಾರಿಗೆ ಅಪ್ಪಣೆ ಮಾಡಿದನು. ತನ್ನ ಕೆಲಸದ ಪರಿಣಾಮವೇನೆಂದು ಅವನಿಗೆ ಈಗ ತಿಳಿಯಿತು. ಪ್ರಾಯಸ್ಥನಾದ ದಾವೀದನು ಕವಣೆ ಕಲ್ಲುಗಳನ್ನು ಹಿಡಿದು ತಾನು ಯುದ್ಧಕ್ಕೆ ಹೋದ ಬಾಲ್ಯದ ಆ ದಿನಗಳನ್ನು ನೆನೆಸಿಕೊಂಡಿರಬಹುದು. ಆಗ ಅವನು ದೇವರನ್ನು ಎಷ್ಟೊಂದು ನಂಬಿದ್ದನು ಮತ್ತು ಅದು ಎಂಥ ದೊಡ್ಡ ಸಾಕ್ಷಿಯಾಗಿತ್ತು. ದಾವೀದನು ನಮ್ಮಂತೆ ಮಾನವ ಸ್ವಭಾವದವನಾಗಿದ್ದನು. ನಾವು ದೇವರನ್ನು ರಕ್ಷಣೆಗಾಗಿ ನಂಬುತ್ತೇವೆ, ಆದರೆ ಜೀವಿತದ ಸಮಸ್ಯೆಗಳಲ್ಲಿ ಆತನನ್ನು ನಂಬುವುದಿಲ್ಲ. ದಾವೀದನು ಸುತ್ತಣ ವೈರಿಗಳ ಕಡೆಗೆ ನೋಡುತ್ತಾನೆ. ಅವರ ಸಂಖ್ಯೆ ದೊಡ್ಡದಾಗಿ ಕಾಣುತ್ತದೆ. ಅವರು ಮಹಾ ಜನಾಂಗಗಳಾಗಿದ್ದಾರೆ. ತನ್ನ ಸುತ್ತಲೂ ಭಯಹುಟ್ಟಿಸುವ ಜನಾಂಗಗಳ ಸೈನ್ಯಗಳನ್ನು ಕಂಡು ಭಯಪಡುತ್ತಾನೆ. ಆದ್ದರಿಂದ ಕಾನೇಶುಮಾರಿ ಮಾಡುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಎಷ್ಟು ಬಾರಿ ಈ ರೀತಿಯಾಗಿ ನಡಕೊಳ್ಳಲಿಲ್ಲ? ನಾವು ದೇವರನ್ನು ನಿಜವಾಗಿ ನಂಬದೆ ಬೇರೆ ಯಾವುದರ ಮೇಲೆಯೂ ನಂಬಿಕೆ ಇಟ್ಟಿದ್ದೇವೆ ಅಲ್ಲವೇ? ಪ್ರಿಯರೇ, ದಾವೀದನು ತನ್ನ ದೇವರನ್ನು ತಿಳಿದವನಾಗಿದ್ದನು. ಅವನು ದೇವರಿಗೆ ಹೀಗೆ ಹೇಳುತ್ತಾನೆ, ನನ್ನನ್ನು ಮನುಷ್ಯರ ಕೈಯಲ್ಲಿ ಹಾಕಬೇಡ, ನಾನು ದೇವರ ಕೈಯಲ್ಲೇ ಬೀಳುತ್ತೇನೆ ಎಂಬುದಾಗಿ. ಯಾಕೆ? ತನ್ನ ದೇವರು ಕರುಣಾಮಯನೆಂದು ಅವನು ತಿಳಿದಿದ್ದನು. ನಮ್ಮಲ್ಲಿ ಅನೇಕರು ಈ ಸತ್ಯವನ್ನು ತಿಳಿದುಕೊಂಡಿಲ್ಲ. ಕೀರ್ತನೆಗಳು 103, 10 ಮತ್ತು 11ನೇ ವಚನ ಹೀಗೆ ಹೇಳುತ್ತದೆ, ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಎಂಬುದಾಗಿ. ಪ್ರಿಯರೇ, ದೇವರು ರಕ್ಷಣೆಯಲ್ಲಿ ದಯ ತೋರಿಸಿದ್ದಾನೆ. ನಾಶನದಲ್ಲಿರುವ ಲೋಕಕ್ಕೆ ಆತನು ರಕ್ಷಣೆಯನ್ನು ಕೊಡುವನಾಗಿದ್ದಾನೆ. ಯೋಹಾನನು ಹೀಗೆ ಹೇಳಿದ್ದಾನೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ, ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ ಎಂಬುದಾಗಿ. ಪ್ರಿಯರೇ, ಯಜ್ಞವೆಂದರೆ ಏನು? ಅದು ಕೃಪಾಸ್ಥಾನವಾಗಿದೆ. ಆತನಲ್ಲಿ ಅಪಾರವಾದ ದಯೆಯಿದೆ. ನೀನು ರಕ್ಷಿಸಲ್ಪಡಬೇಕಾದರೆ ದೇವರ ಸನ್ನಿಧಾನಕ್ಕೆ ಬಂದು ನಿನ್ನ ಅಪರಾಧಗಳನ್ನು ಒಪ್ಪಿಕೊಂಡು ಆತನ ಕರುಣೆಗಾಗಿ ಬೇಡಿಕೋ. ಆತನಲ್ಲಿ ಅಪಾರವಾದ ಕೃಪೆಯಿದೆ. ಆತನು ನಿನ್ನನ್ನು ರಕ್ಷಿಸುತ್ತಾನೆ. ನಿನಗಾಗಿ ಕ್ಷಮಾಪಣೆ ಸಿದ್ಧವಾಗಿದೆ. ನೀನು ಅದನ್ನು ಒಪ್ಪಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಕಾಯುವುದರಲ್ಲಿಯೂ ತನ್ನ ದಯೆಯನ್ನು ತೋರಿಸುತ್ತಾನೆ. ನಾನು ನನ್ನ ಜೀವಿತವನ್ನೇ ಹಿಂತಿರುಗಿ ನೋಡುತ್ತೇನೆ. ಆತನು ನನಗೆ ಎಷ್ಟು ಒಳ್ಳೆಯವನಾಗಿದ್ದನು. ಆತನು ಈಗಲೂ ನನಗೆ ಮಾತ್ರವಲ್ಲದೆ ಇಡೀ ಲೋಕಕ್ಕೂ ಕರುಣಾಮಯನಾಗಿದ್ದಾನೆ. ಆತನು ನನ್ನ ಪಾಪಗಳಿಗಾಗಿ ಯಾಕೆ ನನ್ನನ್ನು ದಂಡಿಸಲಿಲ್ಲ? ಆತನು ಕರುಣೆಯುಳ್ಳವನಾಗಿದ್ದರಿಂದಲೇ. ಆತನು ದೀರ್ಘಶಾಂತನಾಗಿದ್ದಾನೆ. ತನ್ನ ಬರೋಣವನ್ನು ತಡೆಹಿಡಿದಿದ್ದಾನೆ. ಜನರು ರಕ್ಷಣೆ ಹೊಂದುವಂತೆ ಇನ್ನೂ ಕಾಲಾವಕಾಶ ನೀಡುತ್ತಿದ್ದಾನೆ. ಪ್ರಿಯರೇ, ತಂದೆ ಮಕ್ಕಳನ್ನು ಕನೀಕರಿಸುವಂತೆ ಆತನು ನಮ್ಮನ್ನು ಕನೀಕರಿಸುತ್ತಾನೆ. ನಾವು ಆತನ ಕರುಣೆಯನ್ನು ಆಧಾರ ಮಾಡಿಕೊಳ್ಳಬಹುದು. ಅದು ಕ್ಷಣಿಕವಾದದ್ದಲ್ಲ, ಎಂದಿಗೂ ಮುಗಿಯದಂಥದ್ದು. ಅದು ಕ್ಷಣಿಕವಾಗಿ ತೋರಿಬರುವಂಥದ್ದಲ್ಲ. ಆತನು ಒಂದು ಕ್ಷಣಿಕ ಉದ್ದೇಶಕ್ಕಾಗಿ ಕರುಣೆ ತೋರಿಸುವನಲ್ಲ. ಪ್ರಿಯರೇ, ದಾವೀದನು ಹೇಳುತ್ತಾನೆ, ಕೀರ್ತನೆ 118 1ನೇ ವಚನದಲ್ಲಿ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ. ದಾವೀದನು ತನ್ನನ್ನು ಪೂರ್ಣವಾಗಿ ದೇವರ ಕರುಣೆಗೆ ಒಪ್ಪಿಸಿಕೊಡುತ್ತಾನೆ. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಗ ಯೆಹೋವನು ಇಸ್ರಾಯೇಲ್ಯರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ಅವರಲ್ಲಿ 70,000 ಜನರು ಸತ್ತರು. ದೇವರು ಯೆರೂಸಲೇಮನ್ನು ಸಂಹರಿಸುವುದಕ್ಕೆ ದೂತನನ್ನು ಕಳುಹಿಸಿದನು. ಆದರೆ ಆ ದೂತನು ಸಂಹರಿಸುವುದಕ್ಕಿದ್ದಾಗ ಯೆಹೋವನು ಅದನ್ನು ಕಂಡು ಆ ಕೇಡಿನ ವಿಷಯದಲ್ಲಿ ಪಶ್ಚಾತ್ತಾಪಪಟ್ಟು ಸಂಹಾರಕ ದೂತನಿಗೆ, ಸಾಕು, ನಿನ್ನ ಕೈಯನ್ನು ಹಿಂದೆಗೆ ಎಂದು ಆಜ್ಞಾಪಿಸಿದನು. ಆಗ ಯೆಹೋವನ ದೂತನು ಯೆಬೂಸಿಯನಾದ ಒರ್ನಾನನ ಕಣದಲ್ಲಿ ನಿಂತಿದ್ದನು. ದಾವೀದನು ಕಣ್ಣೆತ್ತಿ ನೋಡಿ, ಯೆಹೋವನ ದೂತನು ಭೂಮ್ಯಾಕಾಶಗಳ ನಡುವೆ ನಿಂತಿರುವುದನ್ನು, ಚಾಚಿದ ಕೈಯಲ್ಲಿ ಯೆರೂಸಲೇಮಿಗೆ ವಿರೋಧವಾಗಿ ಹಿರಿದ ಕತ್ತಿ ಇರುವುದನ್ನು ಕಂಡಾಗ ಅವನು ಹಿರಿಯರು ಗೋಣಿ ತಟ್ಟನ್ನು ಹೊದ್ದುಕೊಂಡವರಾಗಿ ಬೋರ್ಲ ಬಿದ್ದರು. ಮತ್ತು ದಾವೀದನು ದೇವರಿಗೆ, ಜನರನ್ನು ಲೆಕ್ಕಿಸಬೇಕೆಂದು ಆಜ್ಞಾಪಿಸಿದವನು ನಾನಲ್ಲವೋ? ಮಹಾಪಾಪ ಮಾಡಿದವನು ನಾನೇ. ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ಯೆಹೋವನೇ, ನನ್ನ ದೇವರೇ, ನಿನ್ನ ಹಸ್ತವು ನಿನ್ನ ಜನರನ್ನು ಬಾಧಿಸುವುದಕ್ಕೆ ಅವರಿಗೆ ವಿರೋಧವಾಗಿರದೆ
ನನಗೂ ನನ್ನ ಮನೆಯವರಿಗೂ ವಿರೋಧವಾಗಿರಲಿ ಎಂದು ಬೇಡಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದಾವೀದನ ಈ ವಿಶೇಷವಾದ ಪ್ರಾರ್ಥನೆಯನ್ನು ಗಮನಿಸಿರಿ. ತನ್ನ ಪಾಪದ ಸಂಪೂರ್ಣ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಳ್ಳುತ್ತಾನೆ. ದಾವೀದನು ಈಗ ತುಂಬಾ ಬದಲಾಗಿದ್ದಾನೆ. ಬತ್ಷೆಬೆಯೊಂದಿಗೆ ಪಾಪ ಮಾಡಿದಾಗ ಅದರಿಂದ ಜಾರಿಕೊಳ್ಳಲು ಯತ್ನಿಸಿದನು. ಹಿತ್ತಿಯನಾದ ಉರಿಯನ ಮರಣಕ್ಕೆ ಬೇರೆಯವರನ್ನು ದೋಷಿಗಳನ್ನಾಗಿಸಲು ಯತ್ನಿಸುತ್ತಾನೆ. ಆದರೆ ಈಗ ಹಾಗಲ್ಲ. ಅವನು ಪಾಠ ಕಲಿತಿದ್ದಾನೆ. ದೇವರೆದುರು ಅವನು ಇದ್ದಕ್ಕಿದ್ದಂತೆ ನಿಲ್ಲುತ್ತಾನೆ. ದೇವರಿಗೆ ಹೇಳುತ್ತಾನೆ, ನಾನು ಈ ತಪ್ಪನ್ನು ಮಾಡಿದವನು, ಶಿಕ್ಷೆ ನನ್ನ ಮೇಲೆ ಬರಲಿ ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ ದಾವೀದನು ಒರ್ನಾನನ ಕಣವನ್ನು ಕೊಂಡುಕೊಂಡದ್ದು ಎಂಬುದಾಗಿ. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ. ಆಗ ಯೆಹೋವನ ದೂತನು ಗಾದನಿಗೆ, ಯೆಬೂಷ್ಯನಾದ ಒರ್ನಾನನ ಕಣದಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸುವುದಕ್ಕೆ ಹೋಗಬೇಕು ಎಂದು ದಾವೀದನಿಗೆ ಹೇಳು ಎಂಬುದಾಗಿ ಆಜ್ಞಾಪಿಸಿದನು ಎಂಬುದೇ. ಪ್ರಿಯರೇ, ನಾವು ಯೆರೂಸಲೇಮನ್ನು ಸಂದರ್ಶಿಸಿ ನೋಡುವುದಾದರೆ ಯಜ್ಞವೇದಿಯ ಸ್ಥಳವು ಮೋರಿಯಾ ಬೆಟ್ಟದಲ್ಲಿದೆ. ಅಲ್ಲಿ ಈಗ ಓಮರನ ಮಸೀದಿ ಇರುತ್ತದೆ. ಅದು ಹಿಂದಿನ ದೇವಾಲಯದ ಸ್ಥಳವಾಗಿತ್ತು. ಆದ್ದರಿಂದ ದೇವಾಲಯಕ್ಕಾಗಿ ಆ ಸ್ಥಳವನ್ನು ದಾವೀದನು ಆರಿಸಿರದೆ ದೇವರೇ ಆರಿಸಿದ್ದನು. ದಾವೀದನು ಅದಕ್ಕೆ ಒಪ್ಪಿಕೊಂಡನು. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ದಾವೀದನು ಗಾದನ ಮುಖಾಂತರವಾಗಿ ತನಗಾದ ಯೆಹೋವನ ಅಪ್ಪಣೆಯಂತೆ ಹೊರಟನು. ಅಷ್ಟರಲ್ಲಿ ಗೋಧಿಯನ್ನು ತುಳಿಸುತ್ತಿದ್ದ ಒರ್ನಾನನು ತಿರುಗಿಕೊಂಡು ದೂತನನ್ನು ನೋಡಿದ್ದನು. ಅವನೊಡನಿದ್ದ ಅವನ 4 ಮಂದಿ ಮಕ್ಕಳು ಅಡಗಿಕೊಂಡಿದ್ದರು. ದಾವೀದನು ತನ್ನ ಬಳಿಗೆ ಬರುವುದನ್ನು ಒರ್ನಾನನು ಕಂಡು ಕಣವನ್ನು ಬಿಟ್ಟು ಹೋಗಿ ಅವನಿಗೆ ಅಡ್ಡಬಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒರ್ನಾನನು ತನ್ನ ಕಣದಲ್ಲಿ ಗೋಧಿಯನ್ನು ತುಳಿಸುತ್ತಿದ್ದನು. ದಾವೀದನ ಕಾಲದಲ್ಲಿ ಜನರು ಗಾಳಿಗಾಗಿ ಕಾದು ಅದು ಬೀಸಿದಾಗ ಗೋಧಿಯನ್ನು ತೂರಿ ಹಸನುಗೊಳಿಸುತ್ತಿದ್ದರು. ಮೋರಿಯಾ ಬೆಟ್ಟದಲ್ಲೇ ಅಬ್ರಹಾಮನು ಈಸಾಕನನ್ನು ವಧಿಸಲು ಕೊಂಡು ಹೋದದ್ದು. ಈ ಗುಡ್ಡದ ಸಾಲಿನ ಇನ್ನೊಂದು ತುದಿಯಲ್ಲಿ ಗೊಲ್ಗತ್ತವಿತ್ತು. ಇಲ್ಲಿ ದೇವರು ತನ್ನ ಮಗನನ್ನು ಅರ್ಪಿಸಿದನು. ಅಲ್ಲಿನ ಬಂಡೆಗಳನ್ನು ಕಡಿದು ದಾರಿ ಮಾಡಿದ್ದರು. ಪ್ರಿಯರೇ, ಯೆರೂಸಲೇಮಿನ ಗೋಡೆ ಈ ಪರ್ವತ ಶ್ರೇಣಿಯಲ್ಲಿ ಇತ್ತು. ಈ ಒರ್ನಾನನ ಕಣದ ಸ್ಥಳದಲ್ಲೇ ದೇವರು ಅಬ್ರಹಾಮನಿಗೆ ಈಸಾಕನನ್ನು ವಧಿಸಲು ಹೇಳಿದ್ದು. ಮುಂದಕ್ಕೆ ದೇವಾಲಯದ ಯಜ್ಞಗಳು, ಕೊನೆಗೆ ದೇವರ ಕುರಿಮರಿಯಾದ ಕ್ರಿಸ್ತನ ಯಜ್ಞವು ಅಲ್ಲಿಯೇ ಅರ್ಪಿಸಲ್ಪಟ್ಟಿತು. ಪ್ರೀತಿಯುಳ್ಳ ದೇವಜನರೇ, 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ದಾವೀದನು ಅವನಿಗೆ, ನಿನ್ನ ಕಣವನ್ನು ಭೂಮಿಯನ್ನು ನನಗೆ ಕೊಡು. ವ್ಯಾಧಿಯು ಜನರನ್ನು ಬಿಟ್ಟು ಹೋಗುವಂತೆ ನಾನು ಅದರಲ್ಲಿ ಯೆಹೋವನಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸುತ್ತೇನೆ. ಪೂರ್ಣ ಕ್ರಯ ತೆಗೆದುಕೊಂಡು ಅದನ್ನು ಕೊಡು ಎಂದು ಹೇಳಿದನು. ಆಗ ಒರ್ನಾನನು ದಾವೀದನಿಗೆ, ನನ್ನ ಒಡೆಯನಾದ ಅರಸನು ತನಗೆ ಇಷ್ಟವಾದದನ್ನು ತೆಗೆದುಕೊಂಡು ಯಜ್ಞ ಮಾಡೋಣವಾಗಲಿ. ಇಲ್ಲಿ ಯಜ್ಞಕ್ಕೆ ಹೋರಿಗಳು, ಸೌದೆಗೆ ಹಂತಿ ಕುಂಟೆಗಳು, ನೈವೇದ್ಯಕ್ಕೋಸ್ಕರ ಗೋಧಿಯೂ ಇರುತ್ತವೆ. ಇವೆಲ್ಲವನ್ನು ಕೊಡುತ್ತೇನೆ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಒರ್ನಾನನು ಬಹು ಉದಾರಿಯಾಗಿದ್ದನು. ಅವನು ಆ ಭೂಮಿಯನ್ನಲ್ಲದೆ ಗೋಧಿಯನ್ನು, ಹೋರಿಗಳನ್ನು, ಕಟ್ಟಿಗೆಯನ್ನು ಕೊಡುತ್ತೇನೆಂದು ಹೇಳಿದನು. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ. ಅರಸನಾದ ದಾವೀದನು ಒರ್ನಾನನಿಗೆ, ಹಾಗಲ್ಲ, ನಾನು ನಿನ್ನಿಂದ ಪೂರ್ಣ ಕ್ರಯ ತೆಗೆದುಕೊಳ್ಳುತ್ತೇನೆ. ನಿನ್ನದನ್ನು ಕ್ರಯವಿಲ್ಲದೆ ತೆಗೆದುಕೊಂಡು ಯೆಹೋವನಿಗೆ ಯಜ್ಞವಾಗಿ ಅರ್ಪಿಸಲೊಲ್ಲೆನು ಎಂದು ಹೇಳಿ ಎಂಬುದಾಗಿ. ಪ್ರಿಯರೇ, ತನಗೆ ಉಚಿತವಾಗಿ ಸಿಕ್ಕಿದ್ದನ್ನು ದೇವರಿಗೆ ಅರ್ಪಿಸುವುದಕ್ಕೆ ದಾವೀದನು ನಿರಾಕರಿಸಿದನು. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ. ಆ ಭೂಮಿಗೋಸ್ಕರ ಅವನಿಗೆ 600 ತೊಲೆ ಬಂಗಾರವನ್ನು ಕೊಟ್ಟು ಎಂಬುದಾಗಿ. ಪ್ರಿಯರೇ, ಆ ಕಣದ ಸ್ಥಳಕ್ಕೆ ಸಲ್ಲತಕ್ಕ ಪೂರ್ಣ ಕ್ರಯವನ್ನು ದಾವೀದನು ಕೊಟ್ಟನು. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 26ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ. ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಅರ್ಪಿಸಿ ಯೆಹೋವನನ್ನು ಪ್ರಾರ್ಥಿಸಿದನು. ಯೆಹೋವನು ಅವನ ಮೊರೆಯನ್ನು ಲಾಲಿಸಿ ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ದಾವೀದನು ದೇವರಿಗೆ ಯಜ್ಞವರ್ಪಿಸಿದನು. ಪರಲೋಕದಿಂದ ಬೆಂಕಿ ಸುರಿಯುವುದೆಂದರೆ ದೇವರು ದಾವೀದನ ಯಜ್ಞವನ್ನು ಸ್ವೀಕರಿಸಿದನೆಂದರ್ಥ. 1 ಪೂರ್ವಕಾಲ ವೃತ್ತಾಂತ 21 ಅಧ್ಯಾಯ 27 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಕಾಶದಿಂದ ಯಜ್ಞವೇದಿ ಮೇಲೆ ಬೆಂಕಿಯನ್ನು ಸುರಿಸಿ ಕತ್ತಿಯನ್ನು ಒರೆಯಲ್ಲಿ ಹಾಕಬೇಕೆಂದು ದೂತನಿಗೆ ಆಜ್ಞಾಪಿಸಿದನು. ಅವನು ಹಾಗೆಯೇ ಮಾಡಿದನು ಎಂಬುದಾಗಿ. ಪ್ರಿಯರೇ, ದಂಡನೆಯ ಕತ್ತಿಯು ಒರೆಗೆ ಸೇರಿಸಲ್ಪಟ್ಟಿತು. ಆದರೆ ಗೊಲ್ಗತ್ತದಲ್ಲಿ ಆ ಕತ್ತಿಯು ಕರ್ತನಾದ ಯೇಸುವಿನ ಪಕ್ಕೆಗೆ ತಿವಿಯಿತು. ಒಬ್ಬರು ಹೀಗೆ ಹೇಳಿದ್ದಾರೆ, ಈಟಿಯ ಗಾಯದ ಮೂಲಕ ನಾನು ದೇವರ ಹೃದಯವನ್ನು ಹೊಕ್ಕೆನು ಎಂಬುದಾಗಿ. ಎಂಥ ಅದ್ಭುತವಲ್ಲವೇ? 1 ಪೂರ್ವಕಾಲ ವೃತ್ತಾಂತ 21 ಅಧ್ಯಾಯ 28 ವಚನದಿಂದ 30 ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮೋಶೆಯು ಅರಣ್ಯದಲ್ಲಿ ಮಾಡಿಸಿದ ಯೆಹೋವನ ಗುಡಾರವು ಯಜ್ಞವೇದಿಯು ಆ ಕಾಲದಲ್ಲಿ ಗಿಬ್ಯೋನಿನ ಪೂಜಾ ಸ್ಥಳದಲ್ಲಿದ್ದವು. ಆದರೂ ದಾವೀದನು ಯೆಹೋವನ ದೂತನ ಕತ್ತಿಗೆ ಹೆದರಿ ದೇವದರ್ಶನಕ್ಕೋಸ್ಕರ ಅಲ್ಲಿಗೆ ಹೋಗಲಾರದೆ ಯೆಬೂಸಿಯನಾದ ಓರ್ನಾನನ ಕಣದಲ್ಲಿಯೇ ಯಜ್ಞವನ್ನರ್ಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಬಹುಮುಖ್ಯವಾದ ಅಂಶವೊಂದನ್ನು ನೀವು ಗಮನಿಸಬೇಕು. ಮುಂದೆ ದೇವಾಲಯ ಕಟ್ಟಬೇಕಾದ ಸ್ಥಳದಲ್ಲಿ ದಾವೀದನು ಯಜ್ಞವೇದಿಯನ್ನು ಕಟ್ಟಿಸಿದನು. ಅಲ್ಲಿಯೇ ಯಜ್ಞಗಳನ್ನು ಅರ್ಪಿಸಿದನು. ದೇವರು ಈ ಸ್ಥಳದಲ್ಲಿಯೇ ಜನರನ್ನು ಸಂಧಿಸಿದನು. ಇದು ಈಗ ಯಜ್ಞಾರ್ಪಣೆಯ ಸ್ಥಳವಾಯಿತು. ಈ ದಿನಗಳಲ್ಲಿ ಅನೇಕ ಸಭೆಯವರು ಗ್ರಹಿಸದ ಸಂಗತಿಯನ್ನು ದಾವೀದನು ಗ್ರಹಿಸಿದನು. ದಾವೀದನು ಯಜ್ಞವೇದಿಯನ್ನು ಕಟ್ಟಿಸಿ ಅಲ್ಲಿಯೇ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದನು. ಇದು ಕ್ರಿಸ್ತನ ವ್ಯಕ್ತಿತ್ವಕ್ಕೆ ಸೂಚನೆಯಾಗಿದೆ. ಬಳಿಕ ಅವನು ಸಮಾಧಾನ ಯಜ್ಞಗಳನ್ನು ಅರ್ಪಿಸಿದನು. ಇದು ಕ್ರಿಸ್ತನು ನಮ್ಮ ಸಮಾಧಾನವಾಗಿದ್ದಾನೆ ಎಂಬುದರ ಸಂಕೇತವಾಗಿದೆ. ತನ್ನ ಕ್ರೂಜಿಯ ರಕ್ತದ ಮುಖಾಂತರ ಕ್ರಿಸ್ತನು ಸಮಾಧಾನವನ್ನು ಸ್ಥಾಪಿಸಿದನು. ಯೇಸು ಕ್ರಿಸ್ತನೇ ನಮ್ಮ ಸಮಾಧಾನವಾಗಿದ್ದಾನೆ. ಪ್ರಿಯರೇ, ಆತನು ನಮಗಾಗಿ ತನ್ನ ಸ್ವಂತ ರಕ್ತವನ್ನು ಕೃಪಾಸನದ ಮೇಲೆ ಚಿಮುಕಿಸಿದ್ದಾನೆ. ಆತನೇ ನಮ್ಮ ಶ್ರೇಷ್ಠ ಮಹಾಯಾಜಕನು. ಆತನು ಪರಲೋಕಕ್ಕೆ ಏರಿ ಅಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕವಲ್ಲದೆ ಬೇರೆ ಯಾವ ರೀತಿಯಿಂದಲೂ ನಾವು ದೇವರ ಬಳಿಗೆ ಪ್ರವೇಶಿಸಲಾರೆವು. ದಾವೀದನು ಇದನ್ನು ತಿಳಿದುಕೊಂಡನು. ಆದ್ದರಿಂದಲೇ ಅಲ್ಲಿ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದನು. ಪ್ರೀತಿಯುಳ್ಳ ದೇವಜನರೇ, ಜನರನ್ನು ವ್ಯಾಧಿಯು ಬಾಧಿಸುತ್ತಿತ್ತು. ಹಿರಿದ ಕತ್ತಿಯೊಂದಿಗೆ ಸಂಹಾರಕ ದೂತನು ಯೆರೂಸಲೇಮಿನ ಮೇಲೆ ಇದ್ದದ್ದನ್ನು ದಾವೀದನು ನೋಡಿದ್ದನು. ದಾವೀದನು ದೇವರಿಗೆ ಯಜ್ಞಗಳನ್ನು ಅರ್ಪಿಸಿ ದೇವರಿಗೆ ಮೊರೆಯಿಡುತ್ತಾನೆ. ಪ್ರಿಯರೇ, ದೇವರು ಕೃಪೆಯೂ ಕನಿಕರವೂ ಉಳ್ಳವನು. ಆದರೆ ದೇವರು ತನ್ನ ಕರುಣೆಯಿಂದ ನಮ್ಮನ್ನು ರಕ್ಷಿಸುವುದಿಲ್ಲವೆಂಬುದನ್ನು ತಿಳಿದಿದ್ದೀರೋ? ದೇವರು ಉದಾರಿಯಾಗಿ ಹೀಗೆ ಮಾಡಲು ಸಾಧ್ಯವಿಲ್ಲ. ಪಾಪಕ್ಕೆ ತಕ್ಕ ದಂಡನೆಯಾಗಲೇಬೇಕಾಗಿದೆ. ದೇವರು ನೀತಿವಂತನೂ ಆಗಿರುವುದರಿಂದ ತನ್ನ ಕರುಣೆಯಿಂದ ಮಾತ್ರ ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ಕೇವಲ ತನ್ನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸಲಾಗದು. ಆತನು ನಮ್ಮನ್ನು ಪ್ರೀತಿಸುತ್ತಾನೆ, ತನ್ನ ಕರುಣೆಯನ್ನು ನಮಗೆ ತೋರಿಸುತ್ತಾನೆ. ಆದರೆ ಆ ರೀತಿಯಿಂದ ನಮ್ಮನ್ನು ಆತನು ರಕ್ಷಿಸಲಿಕ್ಕಾಗದು. ನಾವು ನಂಬಿಕೆಯಿಂದ ಕೃಪೆಯ ಮೂಲಕವೇ ರಕ್ಷಿಸಲ್ಪಡುತ್ತೇವೆ. ಅದರ ಅರ್ಥವೇನು? ಅದರರ್ಥ ನಮ್ಮ ಪಾಪಕ್ಕೆ ತಕ್ಕ ಬೆಲೆಯನ್ನು ಯಾರಾದರೂ ತೆರಲೇಬೇಕು. ದೇವರು ಸುಮ್ಮನೆ ಪರಲೋಕದ ಹಿಂಬಾಗಿಲನ್ನು ತೆರೆದು ನಮ್ಮನ್ನು ಒಳಕ್ಕೆ ಬಿಡಲಿಕ್ಕಾಗುವುದಿಲ್ಲ. ಪಾಪಕ್ಕೆ ದಂಡನೆಯಾಗಲೇಬೇಕಿದೆ. ಪ್ರಿಯರೇ, ನಮ್ಮನ್ನು ರಕ್ಷಿಸಲಿಕ್ಕಾಗಿ ದೇವರು ಪಾಪವನ್ನು ಸುಮ್ಮನೆ ಬಿಡಲು ಸಾಧ್ಯವಿಲ್ಲ. ಈ ಬೆಲೆ ತೆರಲಿಕ್ಕಾಗಿ ಯೇಸು ಕ್ರಿಸ್ತನು ಬಂದಿದ್ದಾನೆ. ಆತನು ಪ್ರಾಯಶ್ಚಿತ್ತ ಯಜ್ಞವಾಗಿದ್ದು ನಮಗೂ ನಿಮಗೂ ಕೃಪಾಸಾನವಾಗಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1 ಪೂರ್ವಕಾಲ ವೃತ್ತಾಂತದ 22 ಅಧ್ಯಾಯದಿಂದ 29 ಅಧ್ಯಾಯಗಳವರೆಗೆ ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವಾಲಯ ಕಟ್ಟಲು ದಾವೀದನು ಮಾಡಿದ ಸಿದ್ಧತೆಗಳು ಎಂಬುದಾಗಿ. ಇಲ್ಲಿಂದ 1 ಪೂರ್ವಕಾಲ ವೃತ್ತಾಂತದ ಅಂತ್ಯದವರೆಗೂ ದಾವೀದನು ದೇವಾಲಯ ಕಟ್ಟುವುದಕ್ಕಾಗಿ ಮಾಡಿದ ಕ್ರಮಗಳು, ಸಿದ್ಧತೆಗಳು, ವಸ್ತುಗಳನ್ನು ಕೂಡಿಸಿದ್ದು ಮತ್ತು ಈ ಕಾರ್ಯದಲ್ಲಿ ದಾವೀದನಿಗಿದ್ದ ಆಸಕ್ತಿ, ಇವುಗಳನ್ನು ಕಾಣುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ದೃಷ್ಟಿಕೋನವನ್ನು ನಮಗೆ ತೋರಿಸುತ್ತದೆಂಬುದನ್ನು ಮತ್ತೊಮ್ಮೆ ಒತ್ತಿ ಹೇಳುತ್ತೇವೆ. ಮತ್ತು ದೇವರ ದೃಷ್ಟಿಯಲ್ಲಿ ದೇವಾಲಯ ಕಟ್ಟುವಂತಾದು
ದಾವೀದನ ಮನಸ್ಸಿನಲ್ಲಿದ್ದ ಅತಿ ಮುಖ್ಯ ಆಶೆಯಾಗಿದ್ದಿತು. ದಾವೀದನು ಮನೆಗಳನ್ನು ಕಟ್ಟಿಸಿದನು. ಯೆರೂಸಲೇಮಿನಲ್ಲಿ ಅನೇಕ ಮನೆಗಳನ್ನು ಕಟ್ಟಿಸಿದನು. ಅದು ವಿಶೇಷವಾದ ನಗರಾಭಿವೃದ್ಧಿಯ ಕಾರ್ಯವಾಗಿತ್ತು. ಆದರೆ ಅತಿ ಮುಖ್ಯವಾದ ಯೋಜನೆ ದೇವಾಲಯವನ್ನು ಕಟ್ಟುವಂಥದ್ದಾಗಿತ್ತು. ಯಾಕಂದರೆ ಒಬ್ಬ ವ್ಯಕ್ತಿಯಾಗಲಿ ಒಂದು ಜನಾಂಗವಾಗಲಿ ದೇವರೊಂದಿಗೆ ಸರಿಯಾದ ಸಂಬಂಧದಲ್ಲಿರುವ ತನಕ ಇತರ ಎಲ್ಲ ಸಂಗತಿಗಳು ಅಪ್ರಸ್ತುತವಾಗುತ್ತದೆ. ದೇವರೊಂದಿಗೆ ಸರಿಯಾದ ಸಂಬಂಧವು ಸ್ಥಾಪಿಸಲ್ಪಟ್ಟಾಗ ಆಗ ಇತರ ಅಭಿವೃದ್ಧಿ ಕಾರ್ಯಗಳು ಮುಖ್ಯವಾಗುತ್ತದೆ. ಪ್ರಿಯರೇ, ಆಗ ಬಡತನ ನಿರ್ಮೂಲನ ಯೋಜನೆಗಳಿಗೂ ಅರ್ಥ ಬರುತ್ತದೆ. ದಾವೀದನು ಇಂತಹ ಒಂದು ಯೋಜನೆ ಹೊಂದಿದ್ದನು. ಮಂಜೂಷವನ್ನು ಯೆರೂಸಲೇಮಿಗೆ ತಂದ ಬಳಿಕ ಅವನು ಜನರಿಗೆ ಅಗತ್ಯ ಸಾಮಗ್ರಿಗಳನ್ನು ಹಂಚಿದನು. ಯಾಕಂದರೆ ಆತ್ಮಿಕ ಯೋಜನೆಯು ಪೂರ್ತಿಗೊಂಡಿತು. ಪ್ರಿಯರೇ, ಮಾನವನು ಅತಿ ಮುಖ್ಯ ಸಮಸ್ಯೆಯಾದ ದೇವರೊಂದಿಗಿನ ಸಂಬಂಧವನ್ನು ಸರಿಪಡಿಸುವತ್ತ ಗಮನ ಹರಿಸದಿದ್ದರೆ ಇತರ ಎಲ್ಲ ಯೋಜನೆಗಳು ಅರ್ಥಹೀನವಾಗುತ್ತದೆ. ದೇವಾಲಯವು ಆತ್ಮಿಕವಾದದನ್ನು ತಿಳಿಸುತ್ತದೆ. ದೇವರೊಂದಿಗಿನ ಸರಿಯಾದ ಸಂಬಂಧದ ಕುರಿತಾಗಿ ಹೇಳುತ್ತದೆ. ದೇವರ ದೃಷ್ಟಿಯಲ್ಲಿ ದಾವೀದನ ರಾಜ್ಯದಲ್ಲಿ ಆಗಬೇಕಿದ್ದ ಅತಿ ಮುಖ್ಯವಾದ ಕೆಲಸ ಇದಾಗಿತ್ತು. ಯುದ್ಧಗಳು, ಒಪ್ಪಂದಗಳು ಇವೆಲ್ಲಕ್ಕೂ ಅನಂತರದ ಸ್ಥಾನ. ಪ್ರಿಯರೇ, ಇತ್ತೀಚಿನ ಚರಿತ್ರೆಗೆ ಇದನ್ನು ಅನ್ವಯಿಸಿ ನೋಡೋಣ. ಇಂಗ್ಲೆಂಡ್ ದೇಶವು ಅನೇಕ ವರ್ಷಗಳವರೆಗೆ ಜಗತ್ತನ್ನು ಆಳುತ್ತಿತ್ತು. ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೂರ್ಯನು ಅಸ್ತವಾಗುವುದೇ ಇಲ್ಲವೆಂಬ ಮಾತಿತ್ತು. ಆ ದೇಶವು ಇತರೆಲ್ಲ ದೇಶಕ್ಕಿಂತ ಹೆಚ್ಚಿನ ಭೂಪ್ರದೇಶಗಳನ್ನು ನಿಯಂತ್ರಿಸುತ್ತಿತ್ತು. ಅವರು ಪರಿಪೂರ್ಣರಾಗಿರಲಿಲ್ಲ. ಅವರಲ್ಲಿಯೂ ದೋಷಗಳಿದ್ದವು. ಆದರೆ ಇಡೀ ಜಗತ್ತಿನ ಮೇಲೆ ಬ್ರಿಟನ್ಗೆ ತುಂಬ ಪ್ರಭಾವವಿತ್ತು. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ಇಷ್ಟವಿಲ್ಲದ ಜನರು ಕೂಡ ಈಗಿನ ದೇವರಿಲ್ಲದ ಜಗತ್ತಿಗಿಂತ ಆಗಿನ ದಿನಗಳೇ ಅತ್ಯುತ್ತಮವಾಗಿತ್ತೆಂದು ಒಪ್ಪಿಕೊಳ್ಳುತ್ತಾರೆ. ದೇವರ ದೃಷ್ಟಿಯಲ್ಲಿ ದಾವೀದನು ದೇವಾಲಯಕ್ಕಾಗಿ ಮಾಡಿದ ಎಲ್ಲ ಸಿದ್ಧತಾ ಕಾರ್ಯಗಳು ಅವನ ಜೀವಿತದ ಇತರ ಎಲ್ಲ ಸಾಧನೆಗಳಿಗಿಂತಲೂ ಅಮೂಲ್ಯವಾದುದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆ ಕಾಲದಲ್ಲಿ ದಾವೀದನಿಗೆ ಯೆಹೋವನಿಂದ ಸದುತ್ತರ ದೊರಕಿದ್ದರಿಂದ ಅವನು, ಇದೇ ದೇವರಾದ ಯೆಹೋವನ ಆಲಯ, ಇದೇ ಇಸ್ರಾಯೇಲ್ಯರು ಯಜ್ಞವರ್ಪಿಸತಕ್ಕ ವೇದಿ ಎಂದು ಹೇಳಿದನು. ಆನಂತರ ದಾವೀದನು ಇಸ್ರಾಯೇಲ್ ದೇಶದಲ್ಲಿದ್ದ ಅನ್ಯ ಜನಗಳನ್ನು ಕೂಡಿಸುವುದಕ್ಕೆ ಆಜ್ಞಾಪಿಸಿ ಅವರಲ್ಲಿದ್ದ ಕಲ್ಲು ಕುಟಿಗರನ್ನು ದೇವಾಲಯದ ಕಟ್ಟಡಕ್ಕಾಗಿ ಕಲ್ಲುಗಳನ್ನು ಕೆತ್ತುವುದಕ್ಕೆ ನೇಮಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒರ್ನಾನನ ಕಣದ ಪ್ರದೇಶವಾದ ಆ ಸ್ಥಳದಲ್ಲಿಯೇ ದೇವಾಲಯವು ಕಟ್ಟಲ್ಪಡಬೇಕೆಂದು ದಾವೀದನು ತೀರ್ಮಾನಿಸಿಕೊಂಡನು. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಬಾಗಲುಗಳ ಕದಗಳಿಗೋಸ್ಕರ ಬೇಕಾದ ಮೊಳೆಗಳನ್ನು, ಪಟ್ಟಿಗಳನ್ನು ಮಾಡುವುದಕ್ಕೆ ಬಹಳ ಕಬ್ಬಿಣವನ್ನು, ಲೆಕ್ಕವಿಲ್ಲದಷ್ಟು ತಾಮ್ರವನ್ನು, ಎಣಿಸಲಾರದಷ್ಟು ದೇವದಾರು ಮರಗಳನ್ನು ಸಿದ್ಧಪಡಿಸಿದನು. ಚೀದೋನ್ಯರು, ತೂರ್ಯರು ಅವನಿಗೆ ದೇವದಾರು ಮರಗಳನ್ನು ತಂದುಕೊಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಚೀದೋನ್ಯರೆಂದರೆ ಚೀದೋನಿನ ನಿವಾಸಿಗಳು. ಸೀದೋನ್ ಎಂದು ಕರೆದಿದೆ. ತೂರ್ ಸೀದೋನ್ಗಳ ಅರಸನಾದ ಹೀರಾಮನು ದೇವಾಲಯಕ್ಕೆ ಬೇಕಾದ ಕಲ್ಲುಗಳನ್ನು, ಮರಗಳನ್ನು ಒದಗಿಸಿದನು. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ದಾವೀದನು ತನ್ನ ಮನಸ್ಸಿನಲ್ಲಿ, ನನ್ನ ಮಗನಾದ ಸೊಲೊಮೋನನು ಎಳೆಯ ಪ್ರಾಯದವನಾಗಿದ್ದಾನೆ. ಯೆಹೋವನಿಗೋಸ್ಕರ ಕಟ್ಟಿಸತಕ್ಕ ಆಲಯವು ಎಲ್ಲ ದೇಶಗಳಲ್ಲಿ ಕೀರ್ತಿ ಘನಗಳನ್ನು ಹೊಂದಬೇಕಾದರೆ ಅದು ಅಧಿಕ ಶೋಭಾಯಮಾನವಾದದ್ದಾಗಿರಬೇಕು. ಆದದರಿಂದ ಅದಕ್ಕೆ ಬೇಕಾಗುವುದನ್ನೆಲ್ಲ ಸಿದ್ಧಪಡಿಸುವೆನು ಅಂದುಕೊಂಡು ಸಾಯುವುದಕ್ಕೆ ಮೊದಲೇ ಬಹಳವಾಗಿ ಸೌರಣೆ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೀರ್ತಿ ಘನಗಳನ್ನು ಹೊಂದಬೇಕಾದದ್ದು ಎಂಬುದಾಗಿ ನೋಡುವಾಗ ದೇವರ ದೃಷ್ಟಿಕೋನದಂತೆ ದಾವೀದನು ದೇವಾಲಯಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿದನು. ಸೊಲೊಮೋನನು ಎಳೆ ಪ್ರಾಯದವನು, ಅನುಭವವಿಲ್ಲದವನೂ ಆಗಿದ್ದನು ಎಂದು ದಾವೀದನು ತಿಳಿದಿದ್ದನು. ದೇವರ ಆಲಯವು ಸರ್ವ ಕೀರ್ತಿಗೆ ಯೋಗ್ಯವಾಗಿರಬೇಕು. ಇದಕ್ಕೆ ಸೊಲೊಮೋನನ ದೇವಾಲಯವೆನ್ನುವುದಕ್ಕಿಂತಲೂ ದಾವೀದನ ದೇವಾಲಯ ಎಂಬ ಹೆಸರೇ ಸೂಕ್ತವಾದುದೆಂದು ಈ ಮೊದಲೇ ನಾನು ಹೇಳಿದ್ದೆ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನಾವು 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 6ನೇ ವಚನದಿಂದ
8ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಮೇಲೆ ಅವನು ತನ್ನ ಮಗನಾದ ಸೊಲೊಮೋನನನ್ನು ಕರೆಯಿಸಿ, ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಅವನಿಗೆ ಆಜ್ಞಾಪಿಸಿ, ನಾನು ನಿನ್ನ ದೇವರಾದ ಯೆಹೋವನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದ್ದೆನು. ಆದರೆ ಯೆಹೋವನು ನನಗೆ, ನೀನು ಬಹಳ ರಕ್ತವನ್ನು ಸುರಿಸಿದವನು, ಮಹಾಯುದ್ಧಗಳು ನಡೆಸಿದವನೂ ಆಗಿರುತ್ತಿ. ನೀನು ನನ್ನೆದುರಿನಲ್ಲಿ ಬಹಳ ರಕ್ತವನ್ನು ಸುರಿಸಿದ್ದರಿಂದ ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರದು ಎಂಬುದಾಗಿ. ಪ್ರಿಯರೇ, ದಾವೀದನು ಮಾಡಿದ ಯುದ್ಧಗಳನ್ನೆಲ್ಲ ಅವನ ಮೇಲೆ ಒತ್ತಾಯವಾಗಿ ಹೇರಲ್ಪಟ್ಟದಾಗಿದ್ದರೂ ಅವನು ತಾನಾಗಿ ಯುದ್ಧಕ್ಕೆ ಹೋದವನಲ್ಲವಾದರೂ ದೇವರು ಅವನು ಬಹಳ ರಕ್ತವನ್ನು ಸುರಿಸಿದವನೆಂದು ಹೇಳಿದನು. ದೇವರು ಯುದ್ಧಗಳ ಪರವಾಗಿರುವವನಲ್ಲ, ಆತನು ಯುದ್ಧಕ್ಕೆ ವಿರುದ್ಧವಾದವನು. ಆತನು ಶಾಂತಿಯನ್ನಪೇಕ್ಷಿಸುವಾತನು. ಆತನ ಮಗನಾದ ಕ್ರಿಸ್ತನು ಶಾಂತಿಯ ರಾಜನಾಗಿ ಲೋಕಕ್ಕೆ ಶಾಂತಿಯನ್ನು ತರುವವನಾಗಿದ್ದಾನೆ. ಪ್ರಿಯರೇ, ದಾವೀದನು ಅನೇಕ ಯುದ್ಧಗಳು ನಡೆಸಿದ್ದರಿಂದ ಅವನು ದೇವಾಲಯ ಕಟ್ಟುವುದಕ್ಕೆ ದೇವರು ಸಮ್ಮತಿಸಲಿಲ್ಲ. ಹಾಗೆಯೇ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ ಜೀವಿಸುವುದಾದರೆ ದೇವರ ಆಶೀರ್ವಾದವನ್ನು ನಾವು ಕಳೆದುಕೊಳ್ಳುತ್ತೇವೆ. ದೇವರ ಆಶೀರ್ವಾದವು ನಮಗೆ ಸಿಗಬೇಕಾದರೆ ದಿನಾಲೂ ದೇವರನ್ನು ಪ್ರೀತಿಸುತ್ತಾ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನ ಅನ್ಯೋನ್ಯತೆಯಲ್ಲೇ ಜೀವಿಸಬೇಕು. ಆಗ ಆತನ ಸಮಾಧಾನವು ನಮ್ಮ ಹೃದಯ ಮನಸ್ಸುಗಳನ್ನು ಕಾಯುತ್ತದೆ. ಹೀಗಾಗುವಂತೆ ದೇವರು ನಮ್ಮನ್ನು ಆದರಿಸಿ ಬಲಪಡಿಸಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಾವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಿಸಲ್ಪಡುತ್ತೇವೆ. ದೇವರು ಸುಮ್ಮನೆ ಪರಲೋಕದ ಬಾಗಿಲನ್ನು ತೆರೆದು ನಮ್ಮನ್ನು ಒಳಕ್ಕೆ ಬಿಡಲು ಆಗುವುದಿಲ್ಲ. ಪಾಪಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕಿದೆ. ಆ ಶಿಕ್ಷೆಯನ್ನು ಯೇಸು ಕ್ರಿಸ್ತನು ಅನುಭವಿಸಿ ನಮಗೆ ಬಿಡುಗಡೆ ಉಂಟು ಮಾಡಿದನು. ಆದ್ದರಿಂದ ದಿನಾಲೂ ರಕ್ಷಣೆ ಮಾರ್ಗದಲ್ಲಿ ಕೃಪೆ ಬೋಧಿಸಿದ ಹಾಗೆ ಜೀವಿಸಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋಣ. ಪ್ರಿಯರೇ, ನೀವು ಈ ಕಾರ್ಯಕ್ರಮವನ್ನು ಇಷ್ಟಪಟ್ಟು ಈ ಮೂಲಕ ದೇವರ ಆಶೀರ್ವಾದ ಹೊಂದಿಕೊಂಡಿರುವುದಾದರೆ ಹಿಂದೆ ಮಿಸ್ ಕಾಲ್ ನೀಡಿರಿ. ಸೇವೆಯನ್ನು ಬೆಂಬಲಿಸಿರಿ. ಕರ್ತನ ಕೃಪೆ ನಿಮ್ಮೊಂದಿಗಿರಲಿ. ವಂದನೆಗಳು.